ಮುಂಜಾನೆ ಟೈಮ್ನಾಗ ಭಾಳ ಗಡಿಬಿಡಿ ಇರ್ತದ್ರಿ. ಯಾಕಂದ್ರ ಮಕ್ಳು ಸ್ಕೂಲಿಗೆ ಹೋಗೋದಿರ್ತದ, ಆಫೀಸ್ಗೆ ಹೋಗೋರು ಇರ್ತಾರ. ಅಷ್ಟೇ ಅಲ್ದ ನಾವು ಕೂಡ ಅಕಸ್ಮಾತ್ ಆಫೀಸ್ಗೆ ಹೋಗೋದಾದ್ರ ನಾವು ರೆಡಿ ಆಗ್ಬೇಕಲ್ರಿ. ಆ ಹೊತ್ತಿಗೆ ಹೆಲ್ಪ್ ಆಗ್ಲಿ ಅನ್ನೋ ಅಂತದ ಒಂದು ಪಾಟ್ ಮೀಲ್ ನಾನು ನಿಮಗೆ ಇವತ್ತ ತೋರಿಸ್ಕೊಡ್ತೀನಿ. ಅದೇನಂದ್ರ ಪಾಲಕ್ ರೈಸ್ ಮಾಡೋದು ತೋರಿಸ್ಕೊಡ್ತೇನ್ರಿ. ಫಸ್ಟ್ ಒಂದ್ ಜಾರ್ ತಗೋತೀನಿ. ಈಗ ನೋಡ್ರಿ, ಮೊದ್ಲ ಪಾಲಕನ್ನು ಸ್ವಚ್ಛ ತೊಳೆದ್ ಬಿಡೋಣ್ರಿ. ಅದನ್ನ ಒಂದ್ ಸ್ವಲ್ಪ ದೊಡ್ಡ ದೊಡ್ಡಾಗಿ ಹೆಚ್ಚಿಟ್ಕೊಳ್ಳೋಣ. ಇಲ್ಲಿ 5ರಿಂದ 6 ಹಸಿಮೆಣಸಿನಕಾಯಿ ತಗೊಂಡೆ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡೆ. ಆಪ್ಷನಲ್ ಅದರಿ, ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು. ಹಸಿ ಶುಂಠಿ ತಗೊಂಡಿನಿ. ಆಮೇಲೆ ಪಾಲಕ್ ಏನದಲ್ಲ ಅದನ್ನ ಒಂದ್ ಸ್ವಲ್ಪ ಹೆಚ್ಚಿ ಇದ್ರೊಳಗೆ ಹಾಕಿ ಫುಲ್ ನೈಸ್ ರುಬ್ಕೊಂಡ್ಬಿಡೋಣಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆನ್ನಪ್ಲೆ ಕಮೆಂಟ್ ಮಾಡ್ರಿಪ್ಪ, ಬಹಳ ಖುಷಿ ಆಗ್ತದ ನನಗ. ಇಷ್ಟೆಲ್ಲಾ ಮಾತಾಡೋದ್ರಾಗ ನೋಡ್ರಿ, ಮಿಕ್ಸಿಗೆ ಹಾಕಿದ್ದು ಫುಲ್ ನೈಸ್ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡೆ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇನ್ನೊಂದ್ ಏನಂದ್ರಿ, ಇದನ್ನ ನೀವು ಒಮ್ಮೆಗ್ಲೆ ಗ್ಯಾಸ್ ಮೇಲೆ ಇಡ್ಬೇಕಂತಿಲ್ಲ. ಆಲ್ರೆಡಿ ಒಗ್ಗರಣೆ ಇರ್ತದ, ಒಗ್ಗರಣೆ ಹಾಕ್ಬಿಡ್ರಿ 1 ಸ್ಪೂನ್. ಇದೇನ್ ಮಿಕ್ಸಿಗೆ ಹಾಕಿರ್ತೀರಲ್ಲ ಅದನ್ನು ಕೂಡ ಹಾಕ್ರಿ. ಆಮೇಲೆ ಅಕ್ಕಿ ತಗೊಳ್ಳೋದು. ಅಕ್ಕಿ ಎಷ್ಟಂದ್ರೆ 1 ಗ್ಲಾಸಿಗೆ 2 ಗ್ಲಾಸ್ ನೀರ್, ಆ ರೀತಿ ತಗೊಂಡೇನ್ರಿ. ಸೊ ನಾ 2 ಗ್ಲಾಸ್ ಅಕ್ಕಿ ತಗೊಂಡೇನಿ, 4 ಗ್ಲಾಸ್ ನೀರ್ ಹಾಕ್ಬೇಕು. ಅದ ನೀರ್ ಒಳಗ ನಾನು ಜಾರ್ ಒಳಗು ಹಾಕಿ ಫುಲ್ ಅದನ್ನ ಮಸಾಲೆ ಅದೆಲ್ಲ ಎಲ್ಲಾನು ನೀಟಾಗಿ ಇದ ಕುಕ್ಕರಿಗೆ ಹಾಕಿಟ್ಕೊಂಡ್ಬಿಡ್ತೀನಿ. ನೀವ್ ಏನಾರ ಒಂದ್ ಅರ್ಧ ತಾಸು ಹೋಗೋದಿತ್ತಪ್ಪ ಅಥವಾ 1 ತಾಸು ಹೋಗಿ ಬರೋದಿತ್ತಂದ್ರ ಈ ಟೈಪ್ ಮಾಡಿ ಎಲ್ಲಾ ಮಾಡಿ ರೆಡಿ ಇಟ್ಕೊಂಡು ಕುಕ್ಕರ್ ಮುಚ್ಚಿಟ್ಟು ಹೋಗುದ್ರಿ. ಗ್ಯಾಸ್ ಆನ್ ಮಾಡ್ಬೇಡ್ರಿ. ಆಮೇಲೆ ನೀವು ಬಂದು ವಿಸಲ್ ಹಾಕ್ಬೋದು. 3 ವಿಸಲ್ ಆಯ್ತಂದ್ರ ಸೂಪರ್ ರೆಡಿ ಆಗ್ತದ. ಈಗ ನೋಡ್ರಿ, ಗರಂ ಮಸಾಲ ಹಾಕಿದೆ, ಜೀರಿಗೆ ಹಾಕಿದೆ, ಉಪ್ಪು ಹಾಕಿದೆ. ಇಷ್ಟೆಲ್ಲಾ ಮಾತಾಡೋದ್ರಾಗ ಮಸಾಲೆ ಗುಡ ಇದಕ್ಕ ಹಾಕ್ಬಿಟ್ಟೇನಿ. ಭಾಳ ಸಿಂಪಲ್ ಆಗಿ ತೋರ್ಸ್ಕೊಟ್ಟೇನ್ರಿ. ಭಾರಿ ಟೇಸ್ಟಿ ಆಗ್ತದ್ರಿ. ಆರಿದ ಮೇಲೂ ಸೂಪರ್ ಟೇಸ್ಟ್ ಇರ್ತದ, ಬಿಸಿ ಇದ್ದಾಗೂ ಕೂಡ ಅಷ್ಟೇ ಟೇಸ್ಟಿ ಆಗಿರ್ತದ. ಈ ರೀತಿ ನೀವು ಕುಕ್ಕರ್ ಮುಚ್ಚಿಟ್ಟು ಒಂದ್ 15-20 ನಿಮಿಷ ಇಲ್ಲಪ್ಪ ಅರ್ಧ ತಾಸು ಕೂಡ ಬಿಟ್ಟು ನೀವು ವಿಸಲ್ ಹಾಕಿಸ್ಕೋಬಹುದು. ಮಸ್ತ್ ಆಗ್ತದ್ರಿ. ಈಸಿ ಮೆಥಡ್ ನಾಗ ತೋರ್ಸ್ಬಿಟ್ಟೇನ್ರಿ. ಈಗ ನೋಡ್ರಿ, ಆಗ್ಯದ, ಎಷ್ಟು ಮಸ್ತ್ ಆಗ್ಯದ. ಪಾಲಕ್ ಇನ್ನೊಂದ್ ಸ್ವಲ್ಪ ಇದ್ರ ಚಲೋ ಆಗ್ತಿತ್ತು, ಕಲರ್ ಇನ್ನೂ ಹಸಿರು ಚಂದ ಬರ್ತಿತ್ರಿ. ನನ್ನ ಹತ್ರ ಎಷ್ಟಿತ್ತಲ್ಲ ಅಷ್ಟೇ ಹಾಕೇನಿ. ಈಗ ನೋಡ್ರಿ, ಇದು ಅರಳಿ ಎಷ್ಟು ಮಸ್ತ್ ಆಗ್ಯದ. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿದೆ. ಈಗ ನಾವು ಡಬ್ಬಿಗಂತಂದ್ರ ಇದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಒಂದ್ ಉಪ್ಪಿನಕಾಯಿ ಏನಾದ್ರೂ ಹಿಂಗಿಟ್ಕೊಂಡು ಹೋಗ್ಬೋದು. ಈಗ ಮನಿ ಒಳಗಿರ್ತೇವೆ ಅಂತ ಅಂದ್ಕೊಳ್ಳಿ, ಅದ್ರದ್ದು ಸಂಭ್ರಮ ಜಾಸ್ತಿ ಆಗ್ತದ್ರಿ. ಹೊರಗ ಡಬ್ಬಿ ಒಳಗ್ ಏನ್ ಕೊಡ್ತಾರ ಅದನ್ನ ಸುಮ್ ತಿಂತೀವಿ. ಆದ್ರ ಮನಿ ಒಳಗ ಈಗ ಇದಕ್ಕ ಒಂದು ಕಾಂಬಿನೇಷನ್ ಬೇಕಂತ ಒಂದು ಮಸ್ತ್ ರೆಸಿಪಿ ಮಾಡೇನ್ರಿ. ಏನನ್ನೋದು ರೆಸಿಪಿ ಏನ್ ತೋರ್ಸಂಗಿಲ್ಲ, ಮಾಡಿದ್ರ ಮೇಲೆ ಹೆಂಗಾಗಿತ್ತು ಅನ್ನೋದು ಹೇಳ್ತೇನೆ ಅಷ್ಟೇ. ಫಸ್ಟ್ ರೈಸ್ ಈ ರೀತಿ ಹಾಕೊಂಡ್ಬಿಡೋಣ. ನಿಮಗ್ ಬೇಕಾದ್ರೆ ಇದಕ್ಕ ಮೊಸರು ಇಟ್ಕೋಬಹುದು, ಸ್ಟ್ರಾಂಗ್ ಅನಸ್ತ ಏನಾರ ಮಸಾಲೆ ಹೆಚ್ಚಿಗೆ ಆಗಿದ್ರ. ಇಲ್ಲ ಒಂದ್ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕೊಂಡ್ ತಿಂದ್ರ ಸೂಪರ್ ಟೇಸ್ಟ್ ಇರ್ತದ. ಇದಕ್ ಹಚ್ಕೊಳಿಕ್ ಅಂತ ಹೇಳಿ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿದ್ರಿ ನನ್ ಮಗಳು, ಅದನ್ನು ಕೂಡ ಇಟ್ಟಿವಿ. ಇದು ಆಪ್ಷನಲ್ ಇರ್ತದ್ರಿ. ಹೇಳಿದ್ನಲ್ರಿ, ಮನಿ ಒಳಗೆ ಇದ್ ಕೂಡ ಒಂದ್ ಸ್ವಲ್ಪ ಶೃಂಗಾರಗಳು ಬೇಕಾಗ್ತಾವ. ಆಮೇಲೆ ಬೀಟ್ರೂಟ್ ಕೋಸಂಬರಿ ಮಾಡಿದ್ದೀರಿ. ಬೀಟ್ರೂಟ್ ಹೆರದು ಅದಕ್ಕೆ ಒಂಚೂರೆ ಒಗ್ಗರಣೆ ಹಾಕಿ ಮೊಸರು ಉಪ್ಪು ಹಾಕಿ ಕಲಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ಅದನ್ನು ಕೂಡ ಹಾಕೋಣಂತ. ಕಾಂಬಿನೇಷನ್ ಮಸ್ತ್ ಆಗ್ಯದ್ರಿ, ಕಲರ್ಫುಲ್ ಕೂಡ ಆಗ್ಯದ. ಮೇಲೆ ಕೊತ್ತಂಬರಿ ಇತ್ತಂತ ಅದನ್ನ ಉದುರ್ಸೇನಿ. ನೋಡ್ರಿ, ಸೂಪರ್ ಆಗಿರುವಂತ 1 ಪಾಟ್ ಮೀಲ್ ಏನಪ್ಪ ಪಾಲಕ್ ರೈಸ್ ಭಾರಿ ಮಸ್ತ್ ಆಗ್ಯದ್ರಿ. ಈಗ ಮನಿ ಒಳಗಿರೋರ್ಗು ಒಮ್ಮೊಮ್ಮೆ ಬ್ಯಾಸರ ಆಗ್ತದಲ್ರಿ ಅಡಿಗೆ ಮಾಡ್ಲಿಕ್ಕೆ. ಆ ಟೈಮ್ ಒಳಗ ನಾವ್ ಈ ರೀತಿ ಏನಾದ್ರು 1 ಪಾಟ್ ಮೀಲ್ ಅಂತ ಹೇಳಿ ಕರಿತಾರಿ, ಮಾಡ್ಕೊಂಡು ತಿನ್ಬೋದ್ರಿ. ಟೇಸ್ಟ್ ಕೂಡ ಸೂಪರ್ ಆಗಿರ್ತದ. ಬೇಕಾದ್ರೆ ಇದಕ್ಕ ನೀವು ಸಂಡಿಗೆ ಅಥವಾ ಚಿಪ್ಸ್ ಏನಾದ್ರೂ ಸೈಡ್ ಡಿಶ್ ಆಗು ಕೂಡ ನಾವು ಇದಕ್ಕ ಯೂಸ್ ಮಾಡ್ಕೋಬಹುದು. ಮತ್ತೆ ನಾನ್ ನಿಮ್ಗ ಇನ್ನೊಂದು ಹೊಸ ಯೂನಿಕ್ ಆಗಿರುವಂತ ರೆಸಿಪಿಯೊಂದಿಗೆ ಬರ್ತೇನೆ.